ಆರಂಭದಲ್ಲೇ ಇದೆ, ಮೇನ್ ಹೆಡ್ಲೈನ್ಸಲ್ಲೇ ಇದೆ. ಈ ಇಡೀ ದೇಶಕ್ಕೆ ಒಂದು ರೀತಿ ಕುತೂಹಲ ಇತ್ತು, ಈ ಕಾಯ್ದೆ ಜಾರಿಗೆ ಬರುತ್ತಾ ಇಲ್ವಾ ಅಂಥೇಳಿ. ಕೇಂದ್ರ ಸರ್ಕಾರ, ಅದರಲ್ಲೂ BJP 2019 ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿತ್ತು. ಅಂದರೆ UCC ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆ, ಇದನ್ನು ನಾವು ಜಾರಿ ಮಾಡೇ ಮಾಡ್ತೀವಿ ಅಂಥೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಈಗ ಅದರ ಮೊದಲ ಭಾಗವಾಗಿ ಉತ್ತರಾಖಂಡದಲ್ಲಿ ಫಸ್ಟ್ ಟೈಮ್ ಈ ಕಾಯ್ದೆ ಅಲ್ಲಿ ಜಾರಿಗೆ ಬಂದಿದೆ. ನೋಡಿ, ಈಗಾಗಲೇ ನಾವು ಗಮನಿಸಿದ್ದೇವೆ ಈ ಕಾಯ್ದೆ ಏನು ಹೇಳುತ್ತೆ, ಈ ಕಾಯ್ದೆ ಜಾರಿಗೆ ಬಂದರೆ ಏನೆಲ್ಲ ಬದಲಾವಣೆಗಳಾಗುತ್ತೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಕಾನೂನು. ಮುಸ್ಲಿಮರಿಗೆ ಬೇರೆ ಇಲ್ಲ, ಹಿಂದೂಗಳಿಗೆ ಬೇರೆ ಇಲ್ಲ, ಕ್ರೈಸ್ತರಿಗೆ ಬೇರೆ ಅಲ್ಲ, ಎಲ್ಲರಿಗೂ ಅಂದರೆ ಮನುಷ್ಯರು ಎಲ್ಲರಿಗೂ ಕೂಡ ಒಂದೇ ಕಾನೂನು ಅನ್ವಯ ಆಗುವಂತಹ ಒಂದು ಕಾಯ್ದೆ ಇದು. ಹಾಗಾಗಿ ಉತ್ತರಾಖಂಡದಲ್ಲಿ ಮೊದಲ ಇದನ್ನು ಜಾರಿಗೆ ತಂದಂಥ ಹೆಗ್ಗಳಿಕೆಗೆ ಆ ರಾಜ್ಯ ಪಾತ್ರ ಆಗ್ತಾ ಇದೆ. ಪುಷ್ಕರ್ ಸಿಂಗ್ ಧಾಮಿ ಅವರು ಈಗಾಗಲೇ ಅದರ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಸದನಗಳಲ್ಲಿ ಅದಕ್ಕೆ ಬೆಂಬಲ ಕೂಡ ವ್ಯಕ್ತವಾಗಿ, ಬಟ್ ಮುಂದೆ ಹಂತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದ್ರ ಚರ್ಚೆಯಾಗಿ ಅದು ಜಾರಿಯಾಗುವಂಥ ಸಾಧ್ಯತೆಗಳು. ಆಲ್ರೆಡಿ BJP ಅಧಿಕಾರಾವಧಿಯ ರಾಜ್ಯಗಳಲ್ಲಿ ಇದು ಜಾರಿ ಆಗ್ತಾ ಇದೆ. ನೋಡಿ, ಈ ಕಾಯ್ದೆ ಜಾರಿಗೆ ಬಂತು ಅಂತ ಹೇಳಿದ್ರೆ ಏನೆಲ್ಲ ಆಗುತ್ತೆ. ಈಗ ಉದಾಹರಣೆಗೆ ಮದುವೆ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ನಾವು ಮದುವೆ ಆಗಕ್ಕೆ ಹೋದರೆ, ಕೆಲವೊಂದು ಧರ್ಮದಲ್ಲಿ ಮಾಡಿಸೋದಿಲ್ಲ, ಕೆಲವೊಂದು ಧರ್ಮದಲ್ಲಿ ವಿಚ್ಛೇದನ ಹೆಂಗೆ ಬೇಕೋ ಹಾಗೆ ವಿಚ್ಛೇದನ ಹೇಳುವಂಥದ್ದು, 3 ಬಾರಿ ತಲಾಕ್ ಅದ್ಯಾವುದು ಕೂಡ ಇನ್ಮೇಲೆ ಇರೋದಿಲ್ಲ. ಅದರ ಜೊತೆಗೆ ಈಗ ಈ ಆಸ್ತಿ ಹಕ್ಕು ಕಾಯ್ದೆ ಇರುತ್ತಲ್ವಾ, ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ರಿಗೂ ಸಮಾನವಾದಂತಹ ಆಸ್ತಿ ಹಂಚಿಕೆ ಇರುತ್ತೆ. ಗಂಡು ಮಕ್ಕಳಿಗೆ ಎಷ್ಟು, ಈಗ ಉದಾಹರಣೆಗೆ ನಾವು ಹಳ್ಳಿಗಳು ನೋಡ್ತಾ ಇರ್ತೀವಿ, 5 ಎಕರೆ ಇದ್ದರೆ ಅವ್ರಿಗೆ 2.5 ಇವ್ರು 2.5 ಹೀಗೆ ಸಮಾನವಾಗಿ ಆಸ್ತಿ ಹಂಚಿಕೆಯು ಕೂಡ ಈ ಒಂದು ಕಾಯ್ದೆಯಲ್ಲಿ ಮಾಡಲಾಗುತ್ತೆ. ಬಟ್ ಈಗ ನೋಡಿ, ಲಿವ್ ಇನ್ ರಿಲೇಷನ್ಶಿಪ್ ಇದ್ದರೆ, ಯಾರ ಜೊತೆಗೆ ನಾವು ಸಂಬಂಧ ಇಟ್ಕೊಂಡು ಅವ್ರ ಜೊತೆಗೆ ವಾಸ ಮಾಡ್ತಿದ್ರೆ ಅಂಥವ್ರಿಗೂ ಕೂಡ ಇಲ್ಲಿ ಕಾನೂನಾತ್ಮಕವಾಗಿ ಪರ್ಮಿಷನ್ ಕೊಡಲಾಗುತ್ತೆ. ಅಂಥವ್ರಿಗೆ ಮಗು ಜನಿಸಿದರೂ ಕೂಡ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ಈ ಒಂದು ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರ ಮಾರ್ಪಾಡು ಮಾಡ್ತಾ ಇದೆ. ನೋಡಿ, ಎಲ್ಲ ಧರ್ಮೀಯರಿಗೂ ಕೂಡ ಒಂದೇ ಕಾನೂನಿನ ಮೇಲೆ, ಅದರ ಜೊತೆಗೆ ಆಯಾ ಧರ್ಮಾನುಸಾರ ಬೇರೆ ಬೇರೆ ವಿವಾಹ ನೋಂದಣಿ ಇನ್ಮೇಲೆ ಇರೋದಿಲ್ಲ. ವಿಚ್ಛೇದನಕ್ಕೂ ಒಂದೇ, ಮದುವೆಗೂ ಒಂದೇ, ಮಗುವಿನ ನೋಂದಣಿಗೂ ಕೂಡ ಇನ್ಮೇಲೆ ಒಂದೇ ಕಾನೂನು. ಈಗ ಉತ್ತರಾಖಂಡದಲ್ಲಿ ಸೋಮವಾರದಿಂದ ಇದು ಜಾರಿಗೆ, ಅಂದರೆ ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ. ಸ್ವಾತಂತ್ರ್ಯ ನಂತರದಲ್ಲಿ ಈ ಕಾಯ್ದೆ ಬರ್ತಾ ಇರುವಂಥ ಮೊದಲ ರಾಜ್ಯಕ್ಕೆ ಈಗ ಉತ್ತರಾಖಂಡ ಭಾಗಿಯಾಗಿದೆ.